ಬೆಂಗಳೂರು ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ದಲಿತರ ಮೇಲಿನ ಹಲ್ಲೆ ಪ್ರಕರಣಗಳು ನಡೆಯುತ್ತಿದ್ದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಇಲಾಖೆಯನ್ನ ಸಮರ್ಪಕವಾಗಿ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ಚೇಳೂರಿನಲ್ಲಿ ಮಾತನಾಡಿದ ಅವರು, ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬೋಗಸುಂದ್ರ ಗ್ರಾಮದ ಸರ್ವೆ ನಂಬರ್ 39/15 ಜಮೀನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ ದಲಿತ ವ್ಯಕ್ತಿಯ ಮೇಲೆ ಸ್ಥಳೀಯ ಯಾದವ ಸಮುದಾಯದ ಪ್ರದೀಪ್, ದರ್ಶನ್, ಉಮೇಶ್, ಶಿವಲಿಂಗಯ್ಯ, ಶರು ಮುಂತಾದವರು ಈಶ್ವರ್ ಎಂಬ ಮಾದಿಗ ಜನಾಂಗದ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿರುವ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದು, ಇದುವರೆಗೂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಪೊಲೀಸರು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಹಲ್ಲೆ ಮಾಡಿರುವವರ ಮೇಲೆ ಕ್ರಮ ವಹಿಸುವಂತೆ ಆಗ್ರಹಿಸಿದ್ರು. ಮುಖಂಡರಾದ ಕಡಬ ಶಂಕರ್, ನಿಟ್ಟೂರು ನಾಗರಾಜ್, ಇತರೆ ದಲಿತ ಮುಖಂಡರು ಹಾಜರಿದ್ದರು. ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ಐನ್ಪಳ ಶ್ರೀನಿವಾಸ್ ಅಂತ ಹೇಳಿ ಇವತ್ತು ಚೇಳೂರು ಸ್ಟೇಷನ್ಗೆ ಏನಕ್ಕೆ ಬಂದಿರೋ ಉದ್ದೇಶ ಅಂದರೆ, ಈಶ್ವರಪ್ಪ ಅವರು ನಮ್ಮ ಮಾದಿಗ ಸಮುದಾಯ ಇರ್ತಾರೆ ಇಲ್ಲಿ, ಶಿವರಾಮ್ ಅವರು ನಮ್ಮ ಮಾದಿಗ ಸಮುದಾಯ ಇರ್ತಾರೆ. ಒಂದು ಗೊಲ್ಲ ಸಮುದಾಯದವರು ಜಮೀನು ಇವ್ರು ಕೊಂಡ್ಕೊತಾರೆ. ಆ ಕೊಂಡ್ಕೊಂಡಿರೋದಕ್ಕೋಸ್ಕರ ಇವ್ರಿಗೆ ಯಾಕೆ ಕೊಟ್ಟೆ ಅಂತೇಳಿ ಅವ್ರು ಆ ಜಮೀನು ಕೊಟ್ಟಿರೋರ ಮೇಲೂ ಹಲ್ಲೆ ಮಾಡಿದ್ದಾರೆ. ಈ ನಮ್ಮ ಸಮುದಾಯದವ್ರ ಮೇಲೂ ಹಲ್ಲೆ ಮಾಡಿ ನಮ್ಮ ಮಾದಿಗ ಸಮುದಾಯ ಪಾಪ ಬೋರ್ ಹಾಕ್ಸಾರ, ಬಂಡವಾಳ ಹಾಕ್ಯಾರ. ಅದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಆ ಬಂಡವಾಳ ಹಾಕಿ ಬೋರೆಲ್ಲ ಕೊರೆಸಿದ್ರು. ನೆನ್ನೆ ನೈಟ್ ಏನು ಮಾಡಿದ್ದಾರೆ ಅಂದರೆ, ಈ ಬೋರ್ಗೆಲ್ಲ ಕಲ್ಲೆಲ್ಲ ಇದನ್ನ ಮಾಡಿ ಕಲ್ಲು ಹೊಡೆದಾಕ್ಬಿಟ್ಟವ್ರೆ. ಕಲ್ಲು ಒಳಗಡೆ ಹೊಡೆದಾಕ್ಬಿಟ್ಟು ಮತ್ತೆ ಅಲ್ಲಿದ್ದು ಇಟ್ಟಿಗೆಗಳು, ಸಿಮೆಂಟು ಎಲ್ಲ ಹೊತ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಲ್ಲಿ ಇನ್ನೊಬ್ಬ ನಮ್ಮ ಮಾದಿಗ ಸಮುದಾಯದವರೇ ಒಬ್ರು ಇರ್ತಾರೆ ಕೆಲಸ ಮಾಡ್ಸಕ್ಕೆ, ಪಾಪ ಈಶ್ವರಣ್ಣ ಅಂತ ಹೇಳಲ್ಲ, ಈಶ್ವರಣ್ಣವ್ರಿಗೂ ಇದನ್ನು ಮಾಡಿರ್ತಾರೆ. ಬೆಳಿಗ್ಗೆಯಿಂದ ಕಾಯ್ತಾರಂತ. ಇಲ್ಲಿ ನಮಗೂ ಫೋನ್ ಮಾಡಿರ, ಅಣ್ಣ ಹಿಂಗೆ ಆಗೈತೆ ಅಂತ. ನಾವು ಅಲ್ಲಿಂದ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು, ನಮ್ಮ ಸಂಘಟನೆಯನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಬೆಳಗ್ಗೆಯಿಂದ ಕಾಯ್ತಾ ಇದ್ದೇವೆ. ಈ ಸ್ಟೇಷನಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಚೇಳೂರಲ್ಲಿ ಇಂಥವರೆಗೂ ನಮಗೊಂದು FIR ಆಗಿಲ್ಲ. ಇಲ್ಲಿ ನಮ್ಮ ಸರ್ಕಾರ, ನಮ್ಮ ಜಿಲ್ಲೆಯಲ್ಲಿರೋ ಹೋಮ್ ಮಿನಿಸ್ಟ್ರು ಏನಾಗಿದ್ದಾರೆ, ಹಂಗಾರೆ ಮೇಟಿ ಇರೋರೇ ಬಿಗ್ಗಾಗಿರ್ಬೇಕಲ್ವ ಸರ್. ಮೇಟಿ ಅಂದರೆ ಒಂದು ತಾಯಿ ಹೃದಯ ಇರಬೇಕು, ಹೇಳ್ದಂಗೆ ಇರಬೇಕಲ್ವಾ. ಅವರೇ ಒಂದು ಸ್ವಲ್ಪ ಲೋ ಆದರೆ ಅವ್ರು ಹೆಂಗೆ ಬೇಕೋ ಹಂಗೆ ನಡ್ಕೊಂತಾರೆ ಸರ್. ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು. ಈಗ ಒಬ್ಬ ಮೇಟಿ ಅಂತ ಒಂದು ಇರುತ್ತೆ. ಅದೇ ಈ ಯಾರು ತುಮಕೂರು ಜಿಲ್ಲೆ ಉಸ್ತುವಾರಿ ಅವರು ಹೋಮ್ ಮಿನಿಸ್ಟರ್ ಯಾರಿದ್ದಾರೆ? ಯಾರು? ನಮ್ಮ ದಲಿತರೇ ಇದ್ದಾರೆ. ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಅಗರ್ವತ್ತರಿಗೆ ಯಾಕೆ ಈ ಥರ ಆಗ್ತಿದೆ ನಮ್ಮ ದಲಿತರಿಗೆ? ನಮ್ಮ ದಲಿತರಿಗೆ, ವಲಯ ಮಾದಿಗರಿಗೆ, ಇನ್ನೂ ಬೇರೆ ಬೇರೆ ಸಮುದಾಯ, ನಮ್ಮ 101 ಸಮುದಾಯ ಇದೆ, SC STಗಳು, ಅವ್ರಿಗೆ ಬೆಲೆನೇ ಇಲ್ವಾ? ಯಾಕೆ ನೀವು ಈ ಕಡೆ ನಮ್ಮ ಕಣ್ಣಾಡ್ಸಿ ನೋಡ್ತಿಲ್ಲ? ದಯವಿಟ್ಟು ಇಂಥ ವಿಚಾರಗಳು ಇವತ್ತು ಈಗ FIR ಆಗಬೇಕು. ಇನ್ನೂ ಮಾಡಿಲ್ಲ FIR. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ. ಇನ್ನು ನಮ್ಮ ಮಾದಿಗ ಸಮುದಾಯ ಒಬ್ಬ ದಲಿತ ವ್ಯಕ್ತಿಗೆ ಇನ್ನೂ ಬೆಳಗ್ಗೆ ಕೊಟ್ಟರೆ ಕಂಪ್ಲೇಂಟ್, ಇನ್ನೂ FIR ಆಗಿಲ್ಲ ಅಂದರೆ ಹೆಂಗೆ ನಡೀತಾ ಇದೆ ಇದು ಅಂತ ನನಗೆ ಈ ಪಕ್ಷದ ಮೇಲೆ ಡೌಟು. ಪಕ್ಷ ಸುಮ್ಮನೆ ಸಂವಿಧಾನ ಹಿಡ್ಕೊಂಡು ಓಡಾಡ್ತಾ ಇದೆಯೋ ಇಲ್ಲ ಇವರೇ ಸರ್ ಇಲ್ವೋ, ಅದೊಂದು ಚೂರು ಹಿಂಸೆ ಆಗಿದೆ ಸರ್. ಇನ್ನೊಂದು ಏನು ಮಾಡಿದ್ದಾರೆ ಗೊತ್ತಾ? ನಾವು ಬೆಳಗ್ಗೆ ಕೊಟ್ಟಿರೋದು ಕಂಪ್ಲೇಂಟು, FIR ಅರ್ಜಿ ಬೆಳಿಗ್ಗೆ ಅರ್ಜಿ ಕೊಟ್ಟಿರೋದು ಸರ್. ಬೆಳಿಗ್ಗೆ ಅರ್ಜಿ ಕೊಟ್ಟಿರೋದಕ್ಕೆ ಇಂಥವರೆಗೂ ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಒಂದು FIR ಆಗಿಲ್ಲ. ವೆಯ್ಟ್ ಮಾಡಿಸಿ ಈಗಾಗಲೇ 6 ಗಂಟೆ ಆಗ್ತಿದೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿಬಿಟ್ಟು ಪ್ರಕರಣ ದಿಕ್ಕು ತಪ್ಪಿಸೋಕ್ಕೋಸ್ಕರ ಕೌಂಟ್ರು ಕೇಸ್ ತಾಂತ ಇದ್ದಾರೆ. ಕೌಂಟ್ರ್ ಕೇಸ್ ಅವ್ರ ಹತ್ರ ಈಸ್ಕೊಂಡಿದ್ದಾರೆ. ನಮ್ಮದು ಫಸ್ಟ್ FIR ಆಗಲಿಲ್ಲ. ಇಲ್ಲಿ ಏನು ಲೂಪ್ ಹೋಲ್ಸ್ ಇದೆ ಅಂತ ಗೊತ್ತಿಲ್ಲ. ಇವ್ರು ಯಾರ್ಯಾರಿಗೆ ಬುಕ್ ಆಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ಆ ಪ್ರಕರಣ ದಯವಿಟ್ಟು ಯಾವುದೇ ಕಾರಣಕ್ಕೂ ಇವಾಗೇ ಹೇಳ್ತಿದ್ದೀನಿ ನಾನು, ಈ ನಮ್ಮ ಉಸ್ತುವಾರಿ ಸಚಿವರು, ಹೋಮ್ ಮಿನಿಸ್ಟ್ರಿಗೆ ಹೇಳ್ತಿದ್ದೀನಿ, ಈ ಥರ ಕೆಲಸಗಳು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೀವು ಹಿರಿಯರಿದ್ದೀರಾ, ದಯವಿಟ್ಟು ಇಂಥ ಕೆಲಸಗಳು ದಯವಿಟ್ಟು ಆಗಬಾರ್ದು. ದಲಿತರಿಗೆ ಅನ್ಯಾಯ ಆದಾಗ ಕೌಂಟ್ರ್ ಕೇಸ್ ಕೊಡೋದು, ಕೌಂಟ್ರ್ ಕೇಸ್ ಕೊಟ್ಬಿಟ್ಟು ಅದನ್ನು ಇಲ್ಲಿ ಬೋಕ್ಸಂದ್ರ ಸರ್ವೆ ನಂಬರ್ 39/P15ರಲ್ಲಿ ಶಿವರಾಮ್ ಅಂತೇಳಿ ಮಾದಿಗ ಸಮಾಜದ ಒಬ್ಬ ವ್ಯಕ್ತಿ 3 ಎಕರೆ ಜಮೀನನ್ನು ಕ್ರಯಕ್ಕೆ ಪಡ್ಕೊಳ್ತಾರೆ. ಅದು ನಿಂಗಯ್ಯ ಬಿನ್ ಉಚ್ಚಯ್ಯ ಅನ್ನೋರಿಂದ ಅವ್ರ ಹೆಸರಿಗೆ ಖಾತೆ ಇರ್ತದೆ. ಅದೇ ಗ್ರಾಮದಲ್ಲಿರೋಂಥ ಬೇರೆ ಯಾರೋ ಕೋರಿಗೆ ಆ ಜಮೀನನ್ನು ನಾವು ಪಡ್ಕೊಂಡಿದ್ದೀವಿ, ಜಮೀನು ನಮ್ಮದು ಅಂತೇಳಿ ವಿವಾದ ಆರಂಭ ಆಗ್ತದೆ. ನಾವು ಇದನ್ನು ಕ್ರೈಕ್ ಪಡ್ಕೊಂಡಾದ್ಮೇಲೆ ಪೊಸಿಷನ್ಗೆ ಹೋಗ್ಬೇಕಲ್ಲ. ಕ್ರೈಕ್ ಕೊಟ್ಟಿರೋರ ಜೊತೆಯಲ್ಲಿ ಕೊಂಡಿರುವಂಥ ನಮ್ಮ ಸಹೋದರ ಶಿವರಾಮ್ ಅವರು ಸಹಿತ ಸ್ಥಳಕ್ಕೆ ಹೋಗಿ ಕೃಷಿ ಅಭಿವೃದ್ಧಿ ಪಡಿಸೋ ಕೆಲಸ ಮಾಡೋಕ್ಕೆ ಏನೇನು ಮಾಡಬೇಕು, ಬೋರ್ ಹಾಕ್ಸ್ಬೇಕು, ಮನೆ ಕಟ್ಟಬೇಕು, ಇದನ್ನು ಮಾಡೋಕ್ಕೆ ಹೋಗ್ತಾರೆ. ಆವಾಗ ಬೋರನ್ನು ಕಂಪ್ಲೀಟಾಗಿ ಬೋರ್ ಹಾಕ್ಸಿದ್ದಾರೆ. ಆಲ್ರೆಡಿ ಬೋರ್ ಡ್ರಿಲ್ಲಿಂಗ್ ಆಗಿದೆ, ಒಳ್ಳೆ ನೀರು ಸಿಕ್ಕಿತ್ತು.
ಅದಾದಮೇಲೆ ಮನೆ ಕಟ್ಸೋಕೆ, ಒಂದು ತೋಟದ ಮನೆ ಕಟ್ಸೋಕ್ಕೂ ಸಹಿತ ಏನೇನು ಬೇಕು ಸಿಮೆಂಟು, ಇಟ್ಟಿಗೆ, ಜಲ್ಲಿ, ಕಬ್ಬಿಣ ಎಲ್ಲವನ್ನು ಅಲ್ಲಿಗೆ ಒಡಿಸಿದ್ದಾರೆ. ಆವಾಗ ಯಾರು ಎದುರುದಾರರು ಯಾರಿದ್ದಾರೆ ಅವ್ರು ಬಂದು ಜಮೀನು ನಮ್ಮದು ಅಂತೇಳಿ ಚೇಳೂರು ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ 1 ವೀಕ್ ಬ್ಯಾಕ್. ಅವಾಗ ಇಲ್ಲ, ನಿಮ್ಮ ಹೆಸರಿಗೆ ಯಾವುದೇ ರೀತಿ ಅಧಿಕೃತವಾದಂಥ ಕಂದಾಯ ಇಲಾಖೆ ದಾಖಲಾತಿಗಳು ಸ್ಪಷ್ಟಪಡಿಸೋಂಥ ಯಾವುದೇ, ನೀವು ಮಾಲೀಕರು ಅಂತ ಸ್ಪಷ್ಟಪಡಿಸೋಂಥ ಯಾವುದೇ ದಾಖಲಾತಿಗಳು ನಿಮ್ಮಲ್ಲಿಲ್ಲ. ಅದರಿಂದ ಅಧಿಕೃತ ಖಾತೆದಾರರು ಯಾರಿದ್ದಾರೆ ಆ ಕುಟುಂಬ ಜಮೀನಿನ ಮಾಲೀಕರು, ಅವರು ಶಿವರಾಮ್ ಅವ್ರಿಗೆ ಕ್ರಯದ ಕರಾರನ್ನು ಮಾಡಿಕೊಟ್ಟು ಸ್ವಾಧೀನ ಬಿಟ್ಕೊಟ್ಟವ್ರೆ, ಅದರಂತೆ ಅವ್ರ ಪೊಸಿಷನಿಗೆ ಬಂದಿದ್ದಾರೆ ಅಂತೇಳಿ ಸಬ್ ಇನ್ಸ್ಪೆಕ್ಟ್ರು ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಮಾಡಿ ಮತ್ತೆ ಇದಕ್ಕೇನು ನೀವು ಡಿಸ್ಟರ್ಬ್ ಮಾಡಿಕೊಡ್ದು ಅಂತೇಳಿ ಹೇಳಿರ್ತಾರೆ. ಆದರೂ ಸಹಿತ ನಿನ್ನೆ ರಾತ್ರಿ ಏಕಾಏಕಿ ನಮ್ಮ ಸಮಾಜದ ಒಬ್ಬ ಈಶ್ವರಯ್ಯ ಅಂತೇಳಿ ಅಲ್ಲೊಂದು ತೋಟದ ಮನೆ ಕಟ್ಟಕ್ಕೆ ಒಂದು